ಓಕೆ, ಫುಡ್ ಅಂದ್ರೆ ಯಾವ ರೀತಿ ಫುಡ್ ತಗೊಂಡ್ರೆ ಒಳ್ಳೇದು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ಗೆ? ವೆಯ್ಟ್ ಲಾಸ್ಗೆ ಜಾಸ್ತಿ ಸೇಮ್ ಆಲ್ಮೋಸ್ಟ್ ಸೇಮ್ ಫುಡ್ಡೇ ಬರುತ್ತೆ. ಬಟ್ ಕಂಟೆಂಟ್ ಕಮ್ಮಿ ಮಾಡಿ. ಕಂಟೆಂಟ್ ಕಮ್ಮಿ ಮಾಡ್ಕೋಬೇಕು. ಪ್ರೋಟೀನ್ ಮೇಲೆ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಕಾರ್ಬ್ಸ್ ಅಂದ್ರೆ ಯಾವ ಈಗ ಯೂಶಲಿ ಇದು ವೆಯ್ಟ್ ಲಾಸ್ ಗಂತ ನೀವು ತಕೋಬಹುದು. ಈವನ್ ಮೆಟಬಾಲಿಕ್ ಡಿಸಾರ್ಡರ್ ಮ್ಯಾನೇಜ್ಮೆಂಟ್ ಅಂದ್ರೆ ಡಯಾಬಿಟಿಸ್ ಆ ತರದಕ್ಕಂತೂ ಇದು ಅಪ್ಲೈ ಆಗುತ್ತೆ. ಓವರ್ ಆಲ್ ಎಲ್ಲ ಹೆಲ್ದಿ ಪೀಪಲ್ಗೂ ಇದು ಅಪ್ಲೈ ಆಗುತ್ತೆ. ಬ್ಯಾಲೆನ್ಸ್ಡ್ ಪ್ಲೇಟ್ ಅಂತ ನಾವು ಯೂಶಲಿ ಹೇಳೋಕೆ. ಬ್ಯಾಲೆನ್ಸ್ ಪ್ಲೇಟ್ ಅಂದ್ರೆ ಯೂಶಲಿ ನಮ್ಮ ಒಂದು ಇಂಡಿಯನ್ ಪ್ಲೇಟ್ ಹೇಗಿರುತ್ತೆ, ಒಂದ್ 85% ಫುಲ್ ರೈಸ್, ಚಪಾತಿ, ಮುದ್ದೆ. ಅದು ಹೆಚ್ಚಿನ ನಾ ನೋಡೋದೇನು ಅಂದ್ರೆ ರೈಸ್ ಇಲ್ಲಾಂದ್ರೆ ಇಲ್ಲ ನಾನು ಮುದ್ದೆನೆ ತಿಂತಾ ಇದೀನಿ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಬೇಸಿಕಲಿ ಕಾರ್ಬ್ಸ್. ಓಕೆ, ಮುದ್ದೆನೂ ಕಾರ್ಬ್ಸ್ ಆಬ್ವಿಯಸ್ಲಿ ಗ್ರೇನ್ಸ್ ಅಂತ ಬಂದಾಗ ಎಲ್ಲದರಲ್ಲೂ ಈ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದೆಲ್ಲ ಬಾಡಿಗೆ ಹೋದಾಗ ಗ್ಲೂಕೋಸ್ ಆಗಿ ಇದಾಗೋದು. ಸೊ ಪೋಷನ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ. ರೈಸ್ ಇರ್ಲಿ, ಮುದ್ದೆ ಇರ್ಲಿ, ಚಪಾತಿ ಇರ್ಲಿ, ಬಿಕಾಸ್ ಇವಾಗ ಮುದ್ದೆ ತಿನ್ನೋ ಪಾಪ್ಯುಲೇಷನ್, ಚಪಾತಿ ತಿನ್ನೋ ಪಾಪ್ಯುಲೇಷನ್ ಎಲ್ರಿಗೂ ಡಯಾಬಿಟಿಸ್ ಎಲ್ಲ ಬರ್ತಾ ಇದೆ ಅಲ್ವಾ. ಮೆಟಬಾಲಿಕ್ ಕಂಡೀಷನ್ಸ್ ಎಲ್ಲರಲ್ಲೂ ಬರ್ತಾ ಇದೆ. ಯಾಕಂದ್ರೆ ಇಂಬ್ಯಾಲೆನ್ಸ್ ಮೇನ್ಲಿ. ನಾವೇನ್ ಹೇಳ್ತೀವಿ, ಓನ್ಲಿ 25% ಆಫ್ ಯೋರ್ ಪ್ಲೇಟ್ ಕಾರ್ಬೋಹೈಡ್ರೇಟ್ಸ್ ನ ತಿನ್ಬೇಕು. ಕಾರ್ಬ್ಸ್ ಆರ್ ನಥಿಂಗ್ ಬಟ್ ಶುಗರ್ಸ್. ಇದರಲ್ಲಿ ನಿಮ್ದು ರೈಸ್, ರಾಗಿ, ಈವನ್ ಮಿಲ್ಲೆಟ್ಸ್, ಓಟ್ಸ್ ಎಲ್ಲದೂ ಬರುತ್ತೆ. ಚಪಾತಿ, ಜೋಳ ಎಲ್ಲದು. ಇದೆಲ್ಲ ಪ್ಲೇಟಿನ್ 25% ಮಾತ್ರ. ರಿಮೈನಿಂಗ್ 25% ಪ್ರೋಟೀನ್ ಮೇಲೆ ಫೋಕಸ್ ಮಾಡಿ. ತುಂಬಾ ಸ್ಟಡೀಸ್ ಪ್ರಕಾರ ಇಂಡಿಯನ್ಸ್ ವಿ ಲ್ಯಾಕ್ ಪ್ರೋಟೀನ್. ಹೌದು, ಜಾಸ್ತಿ ಪ್ರೋಟೀನ್ ನಾವು ತಿಂತಲ್ಲ. ಇವನ್ ನಾನ್ ವೆಜಿಟೇರಿಯನ್ಸ್ ಆದ್ರೂ ಅಷ್ಟೇ, ಅವರದ್ದು ಕೂಡ ಫುಡ್ ಪ್ರೋಟೀನ್ ಲ್ಯಾಕಿಂಗ್ ಇರುತ್ತೆ ಡಯಟ್. ಸೊ ದಾಲ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಪನೀರ್ ಇರ್ಬೋದು, ಇದೆಲ್ಲ. ಇನ್ 50% ಫುಲ್ ಫೈಬರ್ ಆಕ್ಚುಲಿ ವೆಜಿಟೇಬಲ್ಸ್. ಬಟ್ ನಾವೆಷ್ಟು ತಗೋತೀವಿ, 1 ಕಪ್ ತಗೋತೀವಿ. ಸೊ 50% ಫೈಬರ್ ಮೇಲೆ ಫೋಕಸ್ ಮಾಡಿ. ಈ ಫೈಬರ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ವೆಯ್ಟ್ ಲಾಸ್ ಮಾಡೋಕ್ಕೂ, ಎಸ್ಪೆಷಲಿ ಕೊಲೆಸ್ಟ್ರಾಲ್ ಕಂಟ್ರೋಲ್ಗೆ ಅಂಡ್ ಡಯಾಬಿಟಿಸ್ ಅಲ್ಲೂ ಅಷ್ಟೇ. ಈ ಶುಗರ್ ಸ್ಪೈಕ್ ಜಾಸ್ತಿ ಆಗದಿರೋ ತರ ತಡೆಯೋಕೆ ಇದೆಲ್ಲದೂ ಕೂಡ ಫೈಬರ್ ಬೇಕು. ವೆಲ್ ಕುಕ್ಡ್ ವೆಜಿಟೇಬಲ್ಸ್ ಬೇಕಾದ್ರೆ ಒಂದು ಪೋರ್ಷನ್ ಆಫ್ ಕರ್ಡ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು. ಇದನ್ನ ನಾವು ಬ್ಯಾಲೆನ್ಸ್ ಪ್ಲೇಟ್ ಅಂತ ಹೇಳ್ತೀವಿ. ಸೊ ನಿಮ್ದು ವೆಯ್ಟ್ ಗೇನ್, ವೆಯ್ಟ್ ಲಾಸ್ ಎಲ್ಲದೂ ಕೂಡ ಮೇನ್ ಆಗಿ ನಿಮ್ ಪ್ಲೇಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಹೌದು, ಏನ್ ತಗೊಳ್ತೀವಿ, ಇಂಟೇಕ್ ಏನಾಗುತ್ತೆ, ಪೋರ್ಷನ್ ಸೈಜ್. ಓಕೆ. ಈಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರು ದೊಡ್ಡವರು ಅಂತ ಬರೋದಾದ್ರೆ ಆಲ್ಮೋಸ್ಟ್ 14 ಇಯರ್ಸ್ ಮಕ್ಳುಗಳು ತುಂಬಾ ದೊಡ್ಡವರು ಮೆಚೂರ್ ಆಗಿ ಕಾಣಿಸ್ತಾರೆ. ಏನಕ್ಕೆ? ಫುಡ್ ಹ್ಯಾಬಿಟ್ ಅಥವಾ ಜನರೇಷನ್ ಗ್ಯಾಪ್ ಹೇಗೆ?